ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಬೆಣ್ಣೆ ಹಳ್ಳದ ಪ್ರವಾಹ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವ ಬೆಣ್ಣೆ ಹಳ್ಳ. ನವಲಗುಂದ ಭಾಗದ 56 ಹಳ್ಳಿಗಳಿಗೆ ನೆರೆಯ ಭೀತಿ ಎದುರಾಗಿದೆ. ಧಾರವಾಡದ ಯಮನೂರ ಬಳಿ ಭಾರೀ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಮಳೆ ಕಡಿಮೆ ಆಗಿದೆ. ಆದರೆ ನಿನ್ನೆ ರಾತ್ರಿ ಇಡೀ ಸುರಿದಂತ ಮಳೆ ಬೆಣ್ಣೆ ಹಳ್ಳವನ್ನ ತುಂಬಿಸಿದೆ. ಬೆಣ್ಣೆ ಹಳ್ಳದ ನೀರು ಸುತ್ತಮುತ್ತ ಇದ್ದಂತ ಹಳ್ಳಿಗಳಿಗೆಲ್ಲ ನುಗ್ಗಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಣ್ಣೆ ಹಳ್ಳದ ಪ್ರವಾಹ ನೋಡಿ, ಧಾರವಾಡದ ನವಲಗುಂದದ ಬೆಣ್ಣೆ ಹಳ್ಳದ ಪ್ರವಾಹ. 56 ಹಳ್ಳಿಗಳಿಗೆ ನೀರು ನುಗ್ಗುವ ಅಥವಾ ನೆರೆ ಆವರಿಸಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಜನರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಅಂದ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಪ್ರವಾಹ ಮುಂದುವರಿತು ಅನ್ನೋದಾದ್ರೆ, ಇವತ್ತು ಕೂಡ ಮಳೆ ಬಂತು ಅಂತ ಹೇಳಿ ಆದ್ರೆ ಅವರೆಲ್ಲರೂ ಕೂಡ ನಡುಗಡ್ಡೆ ಅಂತ ಆಗ್ತಾರೆ. ಆ ಹಳ್ಳಿಗಳಲ್ಲಿದ್ದಂತ ಜನ ನಡುಗಡ್ಡೆಯಲ್ಲಿದ್ದವ್ರ ತರ ಆಗ್ತಾರೆ. ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅನಂತರ ಬೋಟ್ಗಳ ಮೂಲಕವೇ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಮುಂಜಾವಾಗಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ತಹಶೀಲ್ದಾರ್ ಸೇರಿದಂತೆ ಅಲ್ಲಿರುವಂತಹ ರೆಸ್ಕ್ಯೂ ಸಿಬ್ಬಂದಿ ಆಲೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಇನ್ನೂ ಕೂಡ ನಿರಂತರವಾಗಿ ಬರ್ತಾನೆ ಇದ್ರೆ ಅಲ್ಲಿ ಶಿಫ್ಟ್ ಮಾಡಲೇಬೇಕಾಗಿತ್ತು. ಬೆಣ್ಣೆ ಹಳ್ಳ ತುಂಬಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಬೆಣ್ಣೆ ಹಳ್ಳದ ಪ್ರವಾಹ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವ ಬೆಣ್ಣೆ ಹಳ್ಳ. ನವಲಗುಂದ ಭಾಗದ 56 ಹಳ್ಳಿಗಳಿಗೆ ನೆರೆಯ ಭೀತಿ ಎದುರಾಗಿದೆ. ಧಾರವಾಡದ ಯಮನೂರ ಬಳಿ ಭಾರೀ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಮಳೆ ಕಡಿಮೆ ಆಗಿದೆ. ಆದರೆ ನಿನ್ನೆ ರಾತ್ರಿ ಇಡೀ ಸುರಿದಂತ ಮಳೆ ಬೆಣ್ಣೆ ಹಳ್ಳವನ್ನ ತುಂಬಿಸಿದೆ. ಬೆಣ್ಣೆ ಹಳ್ಳದ ನೀರು ಸುತ್ತಮುತ್ತ ಇದ್ದಂತ ಹಳ್ಳಿಗಳಿಗೆಲ್ಲ ನುಗ್ಗಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಣ್ಣೆ ಹಳ್ಳದ ಪ್ರವಾಹ ನೋಡಿ, ಧಾರವಾಡದ ನವಲಗುಂದದ ಬೆಣ್ಣೆ ಹಳ್ಳದ ಪ್ರವಾಹ. 56 ಹಳ್ಳಿಗಳಿಗೆ ನೀರು ನುಗ್ಗುವ ಅಥವಾ ನೆರೆ ಆವರಿಸಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಜನರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಅಂದ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಪ್ರವಾಹ ಮುಂದುವರಿತು ಅನ್ನೋದಾದ್ರೆ, ಇವತ್ತು ಕೂಡ ಮಳೆ ಬಂತು ಅಂತ ಹೇಳಿ ಆದ್ರೆ ಅವರೆಲ್ಲರೂ ಕೂಡ ನಡುಗಡ್ಡೆ ಅಂತ ಆಗ್ತಾರೆ. ಆ ಹಳ್ಳಿಗಳಲ್ಲಿದ್ದಂತ ಜನ ನಡುಗಡ್ಡೆಯಲ್ಲಿದ್ದವ್ರ ತರ ಆಗ್ತಾರೆ. ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅನಂತರ ಬೋಟ್ಗಳ ಮೂಲಕವೇ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಮುಂಜಾವಾಗಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ತಹಶೀಲ್ದಾರ್ ಸೇರಿದಂತೆ ಅಲ್ಲಿರುವಂತಹ ರೆಸ್ಕ್ಯೂ ಸಿಬ್ಬಂದಿ ಆಲೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಇನ್ನೂ ಕೂಡ ನಿರಂತರವಾಗಿ ಬರ್ತಾನೆ ಇದ್ರೆ ಅಲ್ಲಿ ಶಿಫ್ಟ್ ಮಾಡಲೇಬೇಕಾಗಿತ್ತು. ಬೆಣ್ಣೆ ಹಳ್ಳ ತುಂಬಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಬೆಣ್ಣೆ ಹಳ್ಳದ ಪ್ರವಾಹ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವ ಬೆಣ್ಣೆ ಹಳ್ಳ. ನವಲಗುಂದ ಭಾಗದ 56 ಹಳ್ಳಿಗಳಿಗೆ ನೆರೆಯ ಭೀತಿ ಎದುರಾಗಿದೆ. ಧಾರವಾಡದ ಯಮನೂರ ಬಳಿ ಭಾರೀ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಮಳೆ ಕಡಿಮೆ ಆಗಿದೆ. ಆದರೆ ನಿನ್ನೆ ರಾತ್ರಿ ಇಡೀ ಸುರಿದಂತ ಮಳೆ ಬೆಣ್ಣೆ ಹಳ್ಳವನ್ನ ತುಂಬಿಸಿದೆ. ಬೆಣ್ಣೆ ಹಳ್ಳದ ನೀರು ಸುತ್ತಮುತ್ತ ಇದ್ದಂತ ಹಳ್ಳಿಗಳಿಗೆಲ್ಲ ನುಗ್ಗಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಣ್ಣೆ ಹಳ್ಳದ ಪ್ರವಾಹ ನೋಡಿ, ಧಾರವಾಡದ ನವಲಗುಂದದ ಬೆಣ್ಣೆ ಹಳ್ಳದ ಪ್ರವಾಹ. 56 ಹಳ್ಳಿಗಳಿಗೆ ನೀರು ನುಗ್ಗುವ ಅಥವಾ ನೆರೆ ಆವರಿಸಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಜನರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಅಂದ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಪ್ರವಾಹ ಮುಂದುವರಿತು ಅನ್ನೋದಾದ್ರೆ, ಇವತ್ತು ಕೂಡ ಮಳೆ ಬಂತು ಅಂತ ಹೇಳಿ ಆದ್ರೆ ಅವರೆಲ್ಲರೂ ಕೂಡ ನಡುಗಡ್ಡೆ ಅಂತ ಆಗ್ತಾರೆ. ಆ ಹಳ್ಳಿಗಳಲ್ಲಿದ್ದಂತ ಜನ ನಡುಗಡ್ಡೆಯಲ್ಲಿದ್ದವ್ರ ತರ ಆಗ್ತಾರೆ. ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅನಂತರ ಬೋಟ್ಗಳ ಮೂಲಕವೇ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಮುಂಜಾವಾಗಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ತಹಶೀಲ್ದಾರ್ ಸೇರಿದಂತೆ ಅಲ್ಲಿರುವಂತಹ ರೆಸ್ಕ್ಯೂ ಸಿಬ್ಬಂದಿ ಆಲೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಇನ್ನೂ ಕೂಡ ನಿರಂತರವಾಗಿ ಬರ್ತಾನೆ ಇದ್ರೆ ಅಲ್ಲಿ ಶಿಫ್ಟ್ ಮಾಡಲೇಬೇಕಾಗಿತ್ತು. ಬೆಣ್ಣೆ ಹಳ್ಳ ತುಂಬಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಬೆಣ್ಣೆ ಹಳ್ಳದ ಪ್ರವಾಹ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವ ಬೆಣ್ಣೆ ಹಳ್ಳ. ನವಲಗುಂದ ಭಾಗದ 56 ಹಳ್ಳಿಗಳಿಗೆ ನೆರೆಯ ಭೀತಿ ಎದುರಾಗಿದೆ.
ಧಾರವಾಡದ ಯಮನೂರ ಬಳಿ ಭಾರೀ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಮಳೆ ಕಡಿಮೆ ಆಗಿದೆ. ಆದರೆ ನಿನ್ನೆ ರಾತ್ರಿ ಇಡೀ ಸುರಿದಂತ ಮಳೆ ಬೆಣ್ಣೆಹಳ್ಳವನ್ನ ತುಂಬಿಸಿದೆ. ಬೆಣ್ಣೆಹಳ್ಳದ ನೀರು ಸುತ್ತಮುತ್ತ ಇದ್ದಂತ ಹಳ್ಳಿಗಳಿಗೆಲ್ಲ ನುಗ್ಗಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಣ್ಣೆಹಳ್ಳದ ಪ್ರವಾಹ ನೋಡಿ, ಧಾರವಾಡದ ನವಲಗುಂದದ ಬೆಣ್ಣೆಹಳ್ಳದ ಪ್ರವಾಹ 56 ಹಳ್ಳಿಗಳಿಗೆ ನೀರು ನುಗ್ಗುವ ಅಥವಾ ನೆರೆ ಆವರಿಸಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಜನರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಅಂದ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಪ್ರವಾಹ ಮುಂದುವರಿತು ಅನ್ನೋದಾದ್ರೆ, ಇವತ್ತು ಕೂಡ ಮಳೆ ಬಂತು ಅಂತ ಹೇಳಿ ಆದ್ರೆ ಅವರೆಲ್ಲರೂ ಕೂಡ ನಡುಗಡ್ಡೆ ಅಂತ ಆಗ್ತಾರೆ. ಆ ಹಳ್ಳಿಗಳಲ್ಲಿ ಇದ್ದಂತ ಜನ ನಡುಗಡ್ಡೆಯಲ್ಲಿ ಇದ್ದವ್ರ ತರ ಆಗ್ತಾರೆ. ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅನಂತರ ಬೋಟ್ಗಳ ಮೂಲಕವೇ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಮುಂಜಾಗ್ರವಾಗಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ತಹಶೀಲ್ದಾರ್ ಸೇರಿದಂತೆ ಅಲ್ಲಿರುವಂತಹ ರೆಸ್ಕ್ಯೂ ಸಿಬ್ಬಂದಿ ಆಲೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಇನ್ನೂ ಕೂಡ ನಿರಂತರವಾಗಿ ಬರ್ತಾನೆ ಇದ್ರೆ ಅಲ್ಲಿ ಶಿಫ್ಟ್ ಮಾಡಲೇಬೇಕಾಗಿತ್ತು. ಬೆಣ್ಣೆಹಳ್ಳ ತುಂಬಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಬೆಣ್ಣೆಹಳ್ಳದ ಪ್ರವಾಹ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವ ಬೆಣ್ಣೆಹಳ್ಳ ನವಲಗುಂದ ಭಾಗದ 56 ಹಳ್ಳಿಗಳಿಗೆ ನೆರೆಯ ಭೀತಿ ಎದುರಾಗಿದೆ. ಧಾರವಾಡದ ಯಮನೂರ ಬಳಿ ಭಾರೀ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಮಳೆ ಕಡಿಮೆ ಆಗಿದೆ. ಆದರೆ ನಿನ್ನೆ ರಾತ್ರಿ ಇಡೀ ಸುರಿದಂತ ಮಳೆ ಬೆಣ್ಣೆಹಳ್ಳವನ್ನ ತುಂಬಿಸಿದೆ. ಬೆಣ್ಣೆಹಳ್ಳದ ನೀರು ಸುತ್ತಮುತ್ತ ಇದ್ದಂತ ಹಳ್ಳಿಗಳಿಗೆಲ್ಲ ನುಗ್ಗಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಣ್ಣೆಹಳ್ಳದ ಪ್ರವಾಹ ನೋಡಿ, ಧಾರವಾಡದ ನವಲಗುಂದದ ಬೆಣ್ಣೆಹಳ್ಳದ ಪ್ರವಾಹ 56 ಹಳ್ಳಿಗಳಿಗೆ ನೀರು ನುಗ್ಗುವ ಅಥವಾ ನೆರೆ ಆವರಿಸಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಜನರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಅಂದ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಪ್ರವಾಹ ಮುಂದುವರಿತು ಅನ್ನೋದಾದ್ರೆ, ಇವತ್ತು ಕೂಡ ಮಳೆ ಬಂತು ಅಂತ ಹೇಳಿ ಆದ್ರೆ ಅವರೆಲ್ಲರೂ ಕೂಡ ನಡುಗಡ್ಡೆ ಅಂತ ಆಗ್ತಾರೆ. ಆ ಹಳ್ಳಿಗಳಲ್ಲಿ ಇದ್ದಂತ ಜನ ನಡುಗಡ್ಡೆಯಲ್ಲಿ ಇದ್ದವ್ರ ತರ ಆಗ್ತಾರೆ. ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅನಂತರ ಬೋಟ್ಗಳ ಮೂಲಕವೇ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಮುಂಜಾಗ್ರವಾಗಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ತಹಶೀಲ್ದಾರ್ ಸೇರಿದಂತೆ ಅಲ್ಲಿರುವಂತಹ ರೆಸ್ಕ್ಯೂ ಸಿಬ್ಬಂದಿ ಆಲೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಇನ್ನೂ ಕೂಡ ನಿರಂತರವಾಗಿ ಬರ್ತಾನೆ ಇದ್ರೆ ಅಲ್ಲಿ ಶಿಫ್ಟ್ ಮಾಡಲೇಬೇಕಾಗಿತ್ತು. ಬೆಣ್ಣೆಹಳ್ಳ ತುಂಬಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಬೆಣ್ಣೆಹಳ್ಳದ ಪ್ರವಾಹ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವ ಬೆಣ್ಣೆಹಳ್ಳ ನವಲಗುಂದ ಭಾಗದ 56 ಹಳ್ಳಿಗಳಿಗೆ ನೆರೆಯ ಭೀತಿ ಎದುರಾಗಿದೆ. ಧಾರವಾಡದ ಯಮನೂರ ಬಳಿ ಭಾರೀ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಮಳೆ ಕಡಿಮೆ ಆಗಿದೆ. ಆದರೆ ನಿನ್ನೆ ರಾತ್ರಿ ಇಡೀ ಸುರಿದಂತ ಮಳೆ ಬೆಣ್ಣೆಹಳ್ಳವನ್ನ ತುಂಬಿಸಿದೆ. ಬೆಣ್ಣೆಹಳ್ಳದ ನೀರು ಸುತ್ತಮುತ್ತ ಇದ್ದಂತ ಹಳ್ಳಿಗಳಿಗೆಲ್ಲ ನುಗ್ಗಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಣ್ಣೆಹಳ್ಳದ ಪ್ರವಾಹ ನೋಡಿ, ಧಾರವಾಡದ ನವಲಗುಂದದ ಬೆಣ್ಣೆಹಳ್ಳದ ಪ್ರವಾಹ 56 ಹಳ್ಳಿಗಳಿಗೆ ನೀರು ನುಗ್ಗುವ ಅಥವಾ ನೆರೆ ಆವರಿಸಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಜನರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಅಂದ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಪ್ರವಾಹ ಮುಂದುವರಿತು ಅನ್ನೋದಾದ್ರೆ, ಇವತ್ತು ಕೂಡ ಮಳೆ ಬಂತು ಅಂತ ಹೇಳಿ ಆದ್ರೆ ಅವರೆಲ್ಲರೂ ಕೂಡ ನಡುಗಡ್ಡೆ ಅಂತ ಆಗ್ತಾರೆ. ಆ ಹಳ್ಳಿಗಳಲ್ಲಿ ಇದ್ದಂತ ಜನ ನಡುಗಡ್ಡೆಯಲ್ಲಿ ಇದ್ದವ್ರ ತರ ಆಗ್ತಾರೆ. ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅನಂತರ ಬೋಟ್ಗಳ ಮೂಲಕವೇ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಮುಂಜಾಗ್ರವಾಗಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ತಹಶೀಲ್ದಾರ್ ಸೇರಿದಂತೆ ಅಲ್ಲಿರುವಂತಹ ರೆಸ್ಕ್ಯೂ ಸಿಬ್ಬಂದಿ ಆಲೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಇನ್ನೂ ಕೂಡ ನಿರಂತರವಾಗಿ ಬರ್ತಾನೆ ಇದ್ರೆ ಅಲ್ಲಿ ಶಿಫ್ಟ್ ಮಾಡಲೇಬೇಕಾಗಿತ್ತು. ಬೆಣ್ಣೆಹಳ್ಳ ತುಂಬಿರೋದ್ರಿಂದಾಗಿ